ವಿಜುವಲ್ ಮೆಮೊರಿಗೆ, ಬ್ರೈನ್ ಒಳಗಡೆ ವಿಜುವಲ್ ಮೆಮೊರಿಗೆ ಸ್ಟೋರೇಜ್ ಜಾಸ್ತಿ ಇರೋದು ಯಾವುದು ಅಂದ್ರೆ ವಿಜುವಲ್ ಮೆಮೊರಿ ಮಾತ್ರ. ನಮ್ ಬ್ರೈನ್ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ಮೆಮೊರಿ ಅಂದ್ರೆ ಏನು? ವಾಟ್ ಇಸ್ ದಟ್? ಮೆಮೊರಿ ಸ್ಟೋರೇಜ್ ಓನ್ಲಿ. ಈ ಸ್ಟೋರೇಜ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಸ್ಪೆಷಲಿ ಫಾರ್ ವಿಜುವಲ್ ಮೆಮೊರಿ, ಯಾವ್ದನ್ನ ನಾವು ಕಣ್ಣಿನಿಂದ ನೋಡಿದೀವೋ ಅದಕ್ಕೆ 80% ಸ್ಟೋರೇಜ್ಗೆ ಜಾಗ ಇದೆ. ಯಾವ್ದನ್ನ ಓದಿದೀವೋ ಅದನ್ನ ಜಸ್ಟ್ 20% ಜಾಗ ಇದೆ. ಯಾವ್ದನ್ನ ಹೇಳ್ಕೊಂಡಿದೀವೋ ಹೇಳಿದಾಗ ಟೀಚರ್ ಹೇಳಿದಾಗ ಕೇಳಿಸ್ಕೊಂಡಿವೋ ಅದಕ್ಕೆ 10% ಜಾಗ ಇದೆ. ಯಾವ್ದಕ್ಕೆ ಹೆಚ್ಚು ಜಾಗ ಇರೋದು ಬ್ರೈನ್ ಅಲ್ಲಿ ಸ್ಟೋರೇಜ್ಗೆ? ವಿಜುವಲ್ ಮೆಮೊರಿ. ಬಟ್ ನಾವು ಇವತ್ತು ಮಕ್ಕಳ ಮುಂದೆ ಪಾಠ ಮಾಡ್ತಿರೋದು ಹೆಂಗೆ? ರೀಡಿಂಗ್ ಅಷ್ಟೇ, ಓದೋದು ರೀಡಿಂಗ್ ಅಷ್ಟೇ. ಬಟ್ ಇದಕ್ಕೆ ನೀವು ಎಫರ್ಟ್ ಹಾಕಿ ಮಾಡಿದೀರಾ, ಬಟ್ ಅಷ್ಟು ಸ್ಟೋರೇಜ್ ಇಲ್ಲಲ್ಲಮ್ಮ. ಆ ಮೆಮೊರಿ ಸ್ಟೋರೇಜ್ ಆಗೋಕೆ ಅಷ್ಟು ಸ್ಟೋರೇಜೇ ಇಲ್ಲ. ಬಟ್ ನೀನ್ ಎಫರ್ಟ್ ದಿನಾ ಹಾಕ್ತಿದೀಯಾ, ಬಟ್ ಅದು ಒಳಗೆ ಹೋಗ್ತಿಲ್ಲ. ವೈ? ಯಾಕೆಂದ್ರೆ ವಿಜುವಲ್ ಮೆಮೊರಿಗೆ ಸ್ಪೇಸ್ ಜಾಸ್ತಿ ಇದೆ. ಬಟ್ ನಾವೆಲ್ಲರೂ ಕೂಡ ಇವತ್ತು ವಿಜುವಲ್ ಮೆಮೊರಿ ಆಗಿ ಕನ್ವರ್ಟ್ ಮಾಡ್ತಾ ಇಲ್ಲ. ನಮ್ಮ ಸ್ಟಡೀಸ್ನ, ನಮ್ಮ ಕಾನ್ಸೆಪ್ಟ್ನ ಅಥವಾ ನಮ್ಮ ವಿಚಾರಗಳನ್ನ, ನಮ್ಮ ಸಬ್ಜೆಕ್ಟ್ನ ವಿಜುವಲ್ ಮೆಮೊರಿಗೆ ನಾವು ಕನ್ವರ್ಟ್ ಮಾಡ್ತಾ ಇಲ್ಲ. ಬರೀ ನಾವು ರೀಡಿಂಗ್ ಅಥವಾ ರೈಟಿಂಗ್ ಈ ಮೆಮೊರಿಗೆ ಮಾಡ್ತೀವಿ. ಹಾಗಾಗಿ ಅದು ನ್ಯಾಚುರಲಿ ಬ್ರೈನ್ಗಿರೋ ತಾಕತ್ತೆಷ್ಟು ಅಷ್ಟು ತಗೊಂಡಿದೆ. ಹಾಗಾದ್ರೆ ನಾವೆಲ್ಲ ಮಾಡಿಲ್ವಾ ಸರ್ ಅಂದ್ರೆ, ಅವತ್ತಿನ ಕಾಲದಲ್ಲಿ ನಮ್ಮ ಟೈಮಲ್ಲಿ ಇಷ್ಟು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ ಜಗತ್ತಲ್ಲಿ. ಹೊರಗಡೆ ಅಷ್ಟು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ನಮಗೆ ಶಾಲೆಗೆ ಬಂದಾಗ ಮಾತ್ರ ಹೊಸ ವಿಚಾರಗಳು ಸಿಗ್ತಾ ಇತ್ತು. ಇವತ್ತು ಕ್ರಿಕೆಟ್ ಇಂಡಿಯಾ ಟೀಮ್ ಗೆದ್ರು ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗ? ನ್ಯೂಸ್ ಪೇಪರ್ ಶಾಲೆಗೆ ಓದಿದ್ಮೇಲೆ ಹೊಸಾದ್ ಗೊತ್ತಾಗೋದು, ಟೀಚರ್ ಹೊಸಾದ್ ಹೇಳಿದ್ಮೇಲೆ ಹೊಸಾದ್ ಗೊತ್ತಾಗೋದು ಅವತ್ತಿನ ಕಾಲದಲ್ಲಿ. ಬಟ್ ಇವತ್ತು ಶಾಲೆಗೆ ಬರೋಕ್ಕಿಂತ ಮುಂಚೆ ಎಲ್ಲದೂ ಆಲ್ರೆಡಿ ಗಾಳಿಲಿದೆ. ಇನ್ಫಾರ್ಮೇಶನ್ಸ್ ಗಾಳಿಯಲ್ಲಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಗಾಳಿಯಲ್ಲಿದೆ, ರೈಟ್? ಸೊ ಹಾಗಾಗಿ ಅವರಿಗೆ ಶಾಲೆಗೆ ಬರೋಕ್ಕಿಂತ ಮುಂಚೆನೆ ಅವ್ರಿಗೆಲ್ರಿಗೂ ಕೂಡ ಹೊಸಾದ್ ನಾವೇನ್ ಹೇಳ್ತೀವೋ ಅದು ಚೆನ್ನಾಗಿ ಗೊತ್ತು. ನಮ್ ಕಾಲದಲ್ಲಿ ಹಂಗಿರ್ಲಿಲ್ಲ. ಶಾಲೆಗೆ ಬಂದಾದ್ಮೇಲೆ ಹೊಸಾದ್ ಗೊತ್ತಾಗೋದು.